ಹೇಳಿ ಸ್ವಲ್ಪ ಮುಂದೆ ಹೋಗ್ಬೇಕು ತಳ್ಳೋಕೆ ಪದ್ಮನಾಭನಗರದಿಂದ ವಿಶೇಷ ವಾಹನದಲ್ಲಿ ಪಾರ್ಥಿವ ಶರೀರ ಸ್ಥಳಾಂತರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವಾಗ ಒಂದು 12 ಗಂಟೆ ಅಂದ್ಕೊಳ್ಳಿ. ಇವಾಗ ಹೊರಟ್ರೂ 2-2:30 ಆಗತ್ತೆ. ಅಂದರೆ ರೀಚ್ ಆಗುವಾಗ ಹಾಸನ ಹೊಳೆನರಸೀಪುರಕ್ಕೆ ಒಂದು 3-3:30 ಆಗಬಹುದು. ಅಂದರೆ ಟ್ರಾಫಿಕ್ ಎಲ್ಲ ಏನೂ ಇರಲ್ಲ, ಕ್ಲಿಯರ್ ಮಾಡಿಸಿರ್ತಾರೆ. ಆಮೇಲೆ ಬದಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆಲ್ರೆಡಿ. ಅಲ್ಲಿನ ಜಿಲ್ಲಾಡಳಿತದವರು ಏನೇನು ತಯಾರಿ ಮಾಡಬೇಕು ಅದು ಮಾಡ್ಕೊಂಡಿದ್ದಾರೆ. ರೇವಣ್ಣವರು ಕೂಡ ಮಾತಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಪಾರ್ಥಿವ ಶರೀರ ಯಾವ ರಸ್ತೆಯಲ್ಲಿ ಬರುತ್ತೆ, ಅಲ್ಲಿ ಏನು ವ್ಯವಸ್ಥೆ, ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು, ಎಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗತ್ತೆ, ಎಲ್ಲದರ ಬಗ್ಗೆಯೂ ಕೂಡ ಖುದ್ದಾಗಿ ನಿಂತು ನೋಡ್ಕೊಳ್ತಾ ಇರೋದು ರೇವಣ್ಣವರು. ರಾತ್ರಿಯೇ ತೆರಳಿದ್ರು, ಜಾಗವನ್ನು ಅವರೇ ಫೈನಲೈಸ್ ಮಾಡಿದ್ದು. ಅಧಿಕಾರಿಗಳಿಗೆಲ್ಲ ಕೈ ಮುಗಿತಾ ಇದ್ದಾರೆ. ಇದೊಂದು ಕಾರ್ಯ ಸುಸೂತ್ರವಾಗಿ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಭಾವುಕರು ಆಗಿದ್ದಾರೆ ರೇವಣ್ಣವರು. ಮುದ್ದಿನ ಮಗ, ಹಿರಿಯ ಮಗ, ಅಮ್ಮ ಅಂದರೆ ಅಪಾರ ಪ್ರೀತಿ. ಕೊನೆಯದಾಗಿ ನಾನು ನೋಡಿದ ಮೊನ್ನೆ ತಿರುಪತಿಗೆ ಹೋಗಿ ಬಂದು ಪ್ರಸಾದ ಕೊಡೋಕ್ಕೆ ಹೋಗಿದ್ದೆ, ಆವಾಗ ಅಂತಿದ್ರು ನೋಡಿ. ರೇವಣ್ಣ ಅವರು ಅಪಾರ ದೈವಭಕ್ತ. ಎಲ್ಲಿಂದ ಅಂತ ಅಂದರೆ ಅವರ ತಾಯಿ ತಂದೆ ಕೂಡ ಅದೇ ಹಾದಿಯಲ್ಲಿ ಬಂದವರು. ಅದೇ ಮಾತಾಡ್ತಾಯಿದ್ರು ರೇವಣ್ಣವರು. ನನ್ನಮ್ಮ ದೇವತೆ, ನಾನು ಏನು ಮಾಡಲಿ, ದೇವರೇ ಕಾಪಾಡಬೇಕು ನನ್ನ. ಆ ಮಠಕ್ಕೆ ಹೋಗಿದ್ವಿ, ಈ ಮಠಕ್ಕೆ ಹೋಗಿದ್ವಿ, ಶ್ರೀಗಳು ಕೇಳ್ತಾಯಿದ್ರು, ಗುರುಗಳು ಕೇಳ್ತಾಯಿದ್ರು, ಪ್ರಸಾದ ತಂದುಕೊಟ್ಟೆ, ದೇವರು ಇಷ್ಟ, ದೇವರು ಪೂಜೆ, ದೇವರು ಮಂತ್ರ, ಇದನ್ನೇ ಹೇಳ್ತಾ ಇದ್ದಾರೆ ನೋಡಿ ರೇವಣ್ಣವರು. ಅದೇ ತಾಯಿನ ನೋಡಿ ದೇವರ ಬಾಗಿಲ ಹತ್ರ ಕೂತು ಹೂ ಕಟ್ಟೋದು, ಮಂತ್ರ ಹೇಳೋದು ಮಾಡ್ತಾಯಿದ್ರು ಅಂತ. ಅಂದರೆ ಚೆನ್ನಮ್ಮ ಅಂತಂದರೆ ದೇವರ ಮನೆ, ಅಡುಗೆ ಮನೆ. ಸಚಿವರಾದ ಆಗಬಾರ್ದು ಈ ಕಡೆ ನಮ್ಮ ಕಾರ್
ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದರು. ಏನು ಸಮಸ್ಯೆ ಆಗಬಾರ್ದು, ಯಾವುದು ಗೊಂದಲ ಆಗಬಾರ್ದು, ನೀಟಾಗಿ ವ್ಯವಸ್ಥೆ ಆಗಬೇಕು ಅಂತ ಖುದ್ದಾಗಿ CM DK ಶಿವಕುಮಾರ್ ಅವರು ತಿಳಿಸಿದರು. ಹಾಸನ ಜಿಲ್ಲಾಡಳಿತಕ್ಕೆ ನಿನ್ನೆ ಸಂಜೆಯಿಂದಲೇ ಹಾಸನದಲ್ಲೂ ಕೂಡ ಏನೇನು ವ್ಯವಸ್ಥೆ ಬೇಕೋ ಆಗಿದೆ.